ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ಇವತ್ತು ನಾನು ಒಂದು ಹೊಸ ವೆಜ್ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಹೆಸರು ಪನೀರ್ ಕಾಠಿ ರೋಲ್ ಅಂತ. ಅದನ್ನ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ನೋಡೋಣ ಬನ್ನಿ. ರೋಲ್ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು 200 ಗ್ರಾಮ್ಸ್ ಆಫ್ ಪನೀರ್, ಒಂದು ಬೆಲ್ ಪೆಪ್ಪರ್, ಒಂದು ಅನಿಯನ್, ಲೆಮನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರ್ಡ್, ಕೊರಿಯಾಂಡರ್, ಪುದೀನಾ ಮತ್ತು ಗ್ರೀನ್ ಚಿಲ್ಲಿ. ಈಗ ನಾವು ಫಸ್ಟು ಪನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಪನೀರ್ನ ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸಿ. ಈಗ ಪನೀರ್ನ ಮ್ಯಾರಿನೇಟ್ ಮಾಡೋಕ್ಕೆ ನಾನು 1 ಕಪ್ ಕರ್ಡ್ ತೊಗೊಂಡಿದ್ದೀನಿ. ಕರ್ಡ್ನ ಈ ಥರ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಸಾಲ್ಟ್, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಹಾಗೂ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪನೀರ್ನ ಹಾಕ್ಬಿಟ್ಟು ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು. ಈಗ ಪನೀರ್ನ ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಟ್ಟು ನಾವು ಆನಿಯನ್ ಮತ್ತು ಬೆಲ್ ಪೆಪ್ಪರ್ನ ಕಟ್ ಮಾಡ್ಕೊಳ್ಳೋಣ. ಸೊ ಪನೀರ್ ಮ್ಯಾರಿನೇಟ್ ಆಗೋ ತನಕ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಿಂಜರ್ನ ತಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮದು ಚಟ್ನಿ ರೆಡಿಯಾಗಿದೆ. ಇದನ್ನು ಒಂದು ಕಡೆ ಬೌಲಲ್ಲಿ ಸೈಡಲ್ಲಿ ತೆಗೆದು ಇಟ್ಕೊಳ್ಳೋಣ. ಸೊ ಈಗ ನಮ್ಮ ಚಟ್ನಿ ರೆಡಿ ಆದಮೇಲೆ ಈಗ ನಾವು ಒಂದು ಬಾಣಲಿಗೆ 2 to 3 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ನಾವೇನಾಗಲೇ ಆನಿಯನ್ ಮತ್ತು ಈ ದಪ್ಪ ಮೆಣಸಿನ್ಕಾಯಿನ ಬೆಲ್ ಪೆಪ್ಪರ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈ ಆನಿಯನ್ಗೆ ಮತ್ತು ಬೆಲ್ ಪೆಪ್ಪರ್ಗೆ ಆಗುವಷ್ಟು ಮಾತ್ರ ಪಿಂಚ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಆನಿಯನ್ ರೆಡ್ ಕಲರ್ಗೆ ತಿರ್ಗೋ ತನಕ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಆನಿಯನ್ಸ್ ಮತ್ತು ಬೆಲ್ ಪೆಪ್ಪರ್ ನೀಟಾಗಿ ಫ್ರೈ ಆಗಿದೆ, ರೆಡ್ ಆಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಪನೀರ್ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕೋಣ. ಇದನ್ನು ಹಾಕಬೇಕಾದ್ರೆ ಸ್ಟವ್ನ ಸಿಮ್ ಮಾಡಿ ಇಡಿ, ಇಲ್ಲ ಅಂತಂದರೆ ಹಾಳಾಗತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ಪನೀರ್ ಕುಕ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಒಂದು 2 to 3 ಮಿನಿಟ್ಸ್ ಈ ಪನೀರ್ನ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ. ಅಲ್ಲಿ ತನಕ ಈಗ ನಾವು ಚಪಾತಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ಇದು ರೆಡಿ ಆಗಿದೆ. ಪನೀರ್ ಕೂಡ ನೀಟಾಗಿ ಕುಕ್ ಆಗಿದೆ. ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಆಲ್ರೆಡಿ. ಚಪಾತಿಗೆ ನಾನು ತವಾನ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಾರ್ಮಲಿ ಮನೇಲಿ ಯಾವ ರೀತಿ ಚಪಾತಿ ಮಾಡ್ತೀವೋ ಆ ರೀತಿಯೇ ಚಪಾತಿಗೆ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ ಚಪಾತಿ ಥರ ಬೇಕ್ ಮಾಡ್ಕೊಳ್ಳೋಣ ಫಸ್ಟು. ಬೇಕಾದಮೇಲೆ ಇದಕ್ಕೆ ಆ ಫಿಲ್ಲಿಂಗ್ನ ಹಾಕಿ ನಾವು ರೋಲ್ನ ರೆಡಿ ಮಾಡೋಣ. ಸೊ ಈಗ ನನ್ನ ಚಪಾತಿ ಕೂಡ ಬೇಕಾಗಿ ಕ್ಲೀನಾಗಿ ರೆಡಿಯಾಗಿದೆ. ಸೊ ನಾನು ಚಪಾತಿನ ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಏನು ನಾವಿಲ್ಲಿ ಪನ್ನೀರ್ದು ಇದನ್ನು ರೆಡಿ ಮಾಡಿದ್ವಿ, ಅದ್ರ ಜೊತೆಗೆ ಇಲ್ಲಿ ಚಟ್ನಿ ಕೂಡ ಏನು ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಟೇಸ್ಟ್ಗಾಗೋ ಅಷ್ಟು.
ಇದಕ್ಕೆ ಕೂಡ ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕಿ ಮಿಕ್ಸ್ ಮಾಡೋಣ. ಮಾಡೋಣ. ಚಪಾತಿನ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ ನಾವೇನು ಚಟ್ನಿ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ಪ್ಲೇಟ್ಗೆ ಹಾಕೋಣ. ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡೋಣ. ಅದ್ರ ಜೊತೆಗೆ ನಮ್ಮ ಪನ್ನೀರ್ ಫಿಲ್ಲಿಂಗ್, ಈಗ ಈ ಚಪಾತಿನ ರೋಲ್ ಮಾಡಬೇಕು. ಇದು ಆ್ಯಕ್ಚುಯಲ್ ಟಾಸ್ಕ್ ಆ್ಯಕ್ಚುಲಿ ರೋಲ್ ಮಾಡೋದು. ಸೊ ಚಪಾತಿನ ಈಗ ನೀಟಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸಿಲ್ವರ್ ಫಾಯಿಲ್ ಇದ್ದರೆ ನೀವು ಪ್ರಾಪರಾಗಿ ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗ ನಮ್ಮ ಪನ್ನೀರ್ ಕಾಟಿ ರೋಲ್ ಈ ಥರ ಕಾಣಿಸುತ್ತೆ. ಸೊ ಗೈಸ್, ನಮ್ಮ ಪನ್ನೀರ್ ಕಾಟಿ ರೋಲ್ ರೆಡಿಯಾಗಿದೆ. ನೀವು ಇದಕ್ಕೆ ಏನು ಚಟ್ನಿ ಮಾಡ್ಕೊಂಡಿದ್ರಿ ಅದೇ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಇದನ್ನು ಮಕ್ಕಳಿಗೆ ಲಂಚ್ಗೆ, ಟಿಫಿನ್ಗೆ ನೀವು ಹಾಕಿ ಕಳಿಸ್ಬೋದು. ಇಲ್ಲಾಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಕೊಡ್ಬೋದು. ಪನ್ನೀರ್ ಬಂದು ಹೈ ಪ್ರೋಟೀನ್ ಆಗಿರೋದ್ರಿಂದ ಒಳ್ಳೆಯದು ಆರೋಗ್ಯಕ್ಕೆ, ಮತ್ತು ಮಕ್ಕಳು ಕೂಡ ತಿಂತಾರೆ. ನಿಮಗೆ ಈ ರೆಸಿಪಿನ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಾಗಿ, ಫ್ರೆಂಡ್ಸ್ ಜೊತೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು ಸೂನ್. ಟೇಕ್ ಕೇರ್. ಬಾಯ್ ಬಾಯ್.